ನೋಡ್ಬೇಕು ಅಂತ ಎಲ್ಲರ ಆಸೆ. ಸೊ ಯಾವಾಗ ಪರದೆ ಮೇಲೆ ಜೊತೆಗೆ ಆಸ್ ಫ್ರೆಂಡ್ಸ್. ವಾಟ್ ಯು ಥಿಂಕ್ ಇಸ್ ಐ ಥಿಂಕ್ ಇಟ್ಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯು ಥಿಂಕ್ ಸೊ? ಇರ್ಬೋದೇನು, ಐ ಡೋಂಟ್ ನೋ. ಸೊ ಇದ್ರ ಮೇಲೆ ಉತ್ತರ ಕೊಡ್ತೀನಿ ಈಗ. ದ ಡೇ ಐ ಗೆಟ್ ಟು ನೋ ವಾಟ್ ದ ಮಿಸ್ಟೇಕ್ ಇಸ್ ಆರ್ ದ ಪ್ರಾಬ್ಲಮ್ ಇಸ್, ಐ ವಿಲ್ ಫಿಕ್ಸ್ ಇಟ್. ಇವತ್ತಿಗೆ ನನಗೆ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಬಂದಾಗ ಫಿಕ್ಸ್ ಮಾಡ್ಕೊಳ್ಳೋಣ. ಬಟ್ ಒಂದು ಅವಿನಾಶ್ ಅವರೇ, ನನ್ನ ಕಡೆಯಿಂದ ಇವತ್ತಿಗೂ ನಾನು ಏನ್ ಮಾಡ್ಬೇಕು ಅದೇ ಮಾಡ್ತಾ ಇದ್ದೀನಿ. ಒಬ್ಬ ಸಹ ಕಲಾವಿದರಿಗೆ ಏನ್ ಕೊಡ್ಬೇಕೋ ಕೊಡ್ತಾ ಇದ್ದೀನಿ. ನಾನೇನ್ ಟ್ವಿಟರ್ ಅನ್ಫಾಲೋ ಮಾಡಿಲ್ಲ, ನಾನೆಲ್ಲೂ ಕೆಟ್ಟದ್ ಮಾತಾಡಿಲ್ಲ, ಅಂಡ್ ಎಲ್ಲೂ ನಾನೇನ್ ಬಿಟ್ಕೊಟ್ಟಿಲ್ಲ. ಓಕೆ. ಅಂಡ್ ಏನ್ ನಡೆದಿದೆ ಏನ್ರ ಮೇಲೆ ಏನಕ್ಕೆ ಅಂತ ಅವ್ರಿಗೆ ಗೊತ್ತು. ಬಟ್ ಇನ್ನೊಂದು ಇದೆ ಅವಿನಾಶ್ ಅವರೇ, ಎಲ್ಲಿ ನಿಮಗೆ ಗೌರವನೇ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೋ ಆ ಫ್ರೆಂಡ್ಶಿಪ್ಪಿಗೆ ಏನ್ ವ್ಯಾಲ್ಯೂ ಇದೆ? ಅದೇ ನಿಮ್ಮಿಬ್ಬರ ನಡುವೆ ಅಂತ ಅಲ್ಲ. ಇವಾಗ ಹೇಗಿದೆ ಅಂದ್ರೆ, ನೀವು ನನಗೆ ಕೇಳ್ತಾ ಇರ್ತೀರಿ ಯಾವಾಗ 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 ಅಂತ. ಐ ಡೋಂಟ್ ನೋ. ಬಟ್ ಏನಾಗುತ್ತೆ, ಹಾಗನ್ಬಿಟ್ಟು ಯಾರೋ ಒಬ್ರಿಗೆ ಅದು ಆಗ್ತಾ ಇಲ್ಲ, ಅದು ಸ್ನೇಹ ಬೇಡ ಅಂದಲ್ಲಿ ಬಲವಂತನೂ ಆಗ್ಬಾರ್ದು ಅದು. ಬಿಕಾಸ್ ಅಲ್ಲಿ ಮರ್ಯಾದೆ ಇರಲ್ಲ. ಇದನ್ನ ಹೇಳ್ತಾರ ನಾನು ನಿಮಗೆ. ಗೌರವ ಅಂದ್ರೆ ಗೌರವ ಕೊಟ್ಟಿಲ್ಲ ಅಂತ ಅಲ್ಲ. ದೇರ್ ವೋಂಟ್ ಬಿ ಸರ್. ಏನಾಗುತ್ತೆ, ಐ ಡೋಂಟ್ ನೋ ವಾಟ್ ಇಟ್ ಇಸ್. ಫ್ರೆಂಡ್ಶಿಪ್ ಅನ್ನೋದು ನಿಮಗೆ ಏನಿದೆ ಅವಿನಾಶ್ ಅವರೇ, ಅದು ಸರಳವಾಗಿ ಆಗ್ಬೇಕು. ಪುಷ್ ಮಾಡಿ ಆಗ್ಬೇಕಾಗಲ್ಲ. ಬಟ್ ಹಾಗನ್ಬಿಟ್ಟು ಏನೋ ಆಗೋಗಿದೆ ಇಲ್ಲಿ ಅಂತ ಅವ್ರಿಗೋಸ್ಕರ ನಿಮ್ಮ ಬಳಿ ಒಂದು ಸ್ಪೆಷಲ್ ಪ್ಲೇಸ್ ಇದೆ. ಅದಕ್ಕೊಂದು ಸಾಕ್ಷಿ, ನಾನು ಇಲ್ಲಿ ರೂಮಲ್ಲಿ ಬಂದಾಗ ನಿಮ್ಮಿಬ್ಬರ ಫೋಟೋ ಕೂಡ ಇದೆ ಅಲ್ಲಿ. ಬಹಳಷ್ಟು ಜನ ಹೊರಗಡೆ ಗೊತ್ತಿಲ್ಲ ಆ ವಿಷಯಗಳು ಅಂತ ಅನ್ಸುತ್ತೆ. ಸರ್, ಇವತ್ತು ನಾನು ನೋಡಿದ್ದೇನು ಅಂದ್ರೆ, ಫೋಟೋಸ್ಗಳು ನೀವು ಮೇಲ್ಗಡೆ ನೋಡ್ತಾ ಇದ್ದಾರೆ ಸರ್, ಎಲ್ಲರೂ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಇವರೆಲ್ಲ. ನಾವು ನಾಳೆ ಒಂದು ಫೋಟೋ ಅವಿನಾಶ್ ಅವರ ಯಾರ್ದೋ ಮನೇಲಿ ಅದು ಪ್ರೀತಿಯಿಂದ ಹಾಕೊಂಡ್ರೆ ಇಲ್ಲ ಅಂದ್ರೆ ಅದು ಇಲ್ಲ. ನನಗೆ ಈ ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ನ ಹಠ ಏನಿದ್ರು ನನ್ನ ಸಿನಿಮಾದಲ್ಲಿದೆ, ನನ್ನ ಛಲ ಏನಿದ್ರು ನನ್ನ ಸಿನಿಮಾದಲ್ಲಿದೆ. ಮಿಕ್ಕಿದ್ದು ಯಾರ್ಯಾರು ಸ್ನೇಹಪೂರ್ವಕವಾಗಿ ಬಂದು ಪ್ರೀತಿಯಿಂದ ಮಾತಾಡಿದಾಗ ನಾವು ಯಾವತ್ತೂ ರೋಷದಿಂದ ತಿರುಗಿಲ್ಲ. ಅಥವಾ ಆ ವ್ಯಕ್ತಿ ಕೆಟ್ಟವರು ಅಂತ ನಾನು ಯಾವತ್ತೂ ಹೇಳಿಲ್ಲ. ಇವತ್ತಿಗೂ ನಾವು ಒಳ್ಳೇದು ಭಾವಿಸ್ತೀನಿ. ಐ ಥಿಂಕ್ ಒನ್ ಡೇ ವಿಲ್ ಆಲ್ ಗೋ ಲೈಕ್ ದಟ್ ಓನ್ಲಿ ಸರ್. ಸೊ ಐ ಡೋಂಟ್ ನೋ ವಾಟ್ ದ ಮಿಸ್ಟೇಕ್ ಈಸ್ ಆರ್ ದ ಪ್ರಾಬ್ಲಮ್ ಇಸ್. ಸೊ ಐ ಹ್ಯಾವ್ ಲೆಫ್ಟ್ ಇಟ್ ಅಟ್ ದಟ್. ಯಾಕಂದ್ರೆ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡ್ಸ್ಕೊಂಡು ಹೋಗ್ತಾ ಇಲ್ಲ. ಯಾಕಂದ್ರೆ ಯಾರಿಗೆ ನಾವು ಬೇಡವೋ ಬೇಡ. ಬಲವಂತ ಮಾಡಬಾರ್ದು. ನಮಗೂ ಅಷ್ಟೇ, ನಮಗ್ ನಾವು ಮಾಡ್ಕೊಂಬಾರ್ದು, ಅವ್ರಿಗೂ ನಾವು ಮಾಡಬಾರ್ದು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರ ನಂತರ ನೀವು ಮತ್ತೆ ದರ್ಶನ್ ಅವರು ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅವರಿಬ್ಬರು ಈಗ ಇಲ್ಲ. ಬಟ್ ವಿ ವಾಂಟ್ ಯು ಪೀಪಲ್ ಟು ಬಿ ಟುಗೆದರ್. ಸರ್, ಬೈ ದಿ ಎಂಡ್ ಆಫ್ ದ ಡೇ ನಾವು ಚಿತ್ರರಂಗಕ್ಕೆ ಏನ್ ಕೊಡುಗೆ ಕೊಟ್ವಿ, ಜನಗಳಿಗೆ ಏನು ಉದಾಹರಣೆ ಆಗಿದ್ವಿ, ಇವೆರಡ್ರ ಮೇಲೆ ನೀವು ನನ್ನ ನೆನ್ಪಿಡ್ಕೊಳ್ಳೋದೇ ಹೊರತು ಯಾರೊಟ್ಟಿಗೆ ಎಷ್ಟು ಚೆನ್ನಾಗಿದ್ದೆ ಅನ್ನೋದ್ರ ಮೇಲೆ ಅಲ್ಲ. Do you understand? So I think ಅವ್ರ ಸಾಧನೆಗಳನ್ನ ಜೋರಾಗೆ ಮಾಡ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಸಾಧನೆಗಳು, ಕೆಲಸಗಳು ನಮ್ಮ ಕಡೆಯಿಂದನೂ ಆಗ್ತಾ ಇದೆ. ಸೊ ಐ ಗೆಸ್ ವಿ ಶುಡ್ ಬಿ ಹ್ಯಾಪಿ ಸರ್. ಸೊ ಎಲ್ಲೋ ಒಂದ್ ಕಡೆ ಏನಾದ್ರು ಸರಿ ಹೋಗ್ಬೇಕು ಅಂತ ಸಂದರ್ಭ ಬಂದಲ್ಲಿ ಸರಿ ಹೋಗ್ತಾರೆ, ಇಲ್ಲ ಅಂದಲ್ಲಿಲ್ಲ. ಬಟ್ ಹಾಗಂತ ಅವ್ರ ಸಾಧನೆಗಳಾಗ್ಲಿ ಅವ್ರ ವ್ಯಕ್ತಿತ್ವಕ್ಕೂ ಯಾವ್ದು ಧಕ್ಕೆ ಬರಲ್ಲ, ನಂದಕ್ಕೂ ಧಕ್ಕೆ ಬರಲ್ಲ. ಎರಡು ನದಿಗಳು ಸೇರಿದ್ರೆ ಖುಷಿ ಸರ್. ಸೇರಿಲ್ಲ ಅಂದ ತಕ್ಷಣ ಎರಡು ನದಿ ಆಗಲ್ಲ ಅಂತನಲ್ಲ. ಅದಕ್ಕೆ ಅದ್ರ ಹೆಸರೇ, ಇದಕ್ಕೆ ಇದರ ಹೆಸರೇ. ಬಟ್ ಸೇರ್ಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಫ್ರೇಮಲ್ಲಿ ನೋಡೋದೇ ಚಂದ ನಿಮ್ಮಿಬ್ಬರನ್ನ. ದಿಸ್ ಇಸ್ ಯುವರ್ ವಿಶ್. ಐ ಗೆಸ್ ಬಿಯಾಂಡ್ ಆಲ್ ದಟ್ there is a certain amount of dignity which we need to carry. ಆ ಪ್ಯಾರಾಮೀಟರ್ಸ್ ಒಳಗಡೆ ಬಿದ್ದರೆ ಎಲ್ಲ ಓಕೆ ಸರ್. ಆ ಪ್ಯಾರಾಮೀಟರ್ ಒಳಗಡೆ ಹೋದ್ರೆ ಅವ್ರಿಗೂ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ. ಇನ್ನೊಂದು ಹೊಸ ಸಂದರ್ಭ ಅಂತ ಹೇಳಿದ್ರೆ, ಈಗ ನಿಮ್ಮ ಪೈಲ್ವಾನ್ ಟೀಸರ್ ಟ್ರೆಂಡಿಂಗ್ ಅಲ್ಲಿ 1 ಇದೆ, ಯಜಮಾನ 2 ಇದೆ. ಇದು ಎಲ್ರಿಗೂ ಕನ್ನಡ ಇಂಡಸ್ಟ್ರಿಗೆ ಒಂದು ಖುಷಿ. ಟ್ರೆಂಡಿಂಗ್ ಅಲ್ಲಿ ಟಾಪ್ 2 ಹೀರೋಗಳು ಎಂಟೈರ್ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅನ್ನೋದು. ಇವಾಗ ಸಿನಿಮಾ ಅಂತ ಬಂದಾಗ ಇಬ್ಬರದು ಒಂದು ಜವಾಬ್ದಾರಿ ಇದೆ. ಅವ್ರ ಸಿನಿಮಾಗೂ ಒಂದು ಜವಾಬ್ದಾರಿ ಇದೆ, ನನ್ನ ಸಿನಿಮಾಗೂ ಒಂದು ಜವಾಬ್ದಾರಿ ಇದೆ. ಅಂಡ್ ಒಂದು ಕಾಲದಲ್ಲಿ
ಒಂದು ಎಷ್ಟೋ ವರ್ಷಗಳ ಹಿಂದೆ ನನಗೆ ನೋಡಕ್ ಹೋಗಿ ನನಗೆ ಪ್ರಶ್ನೆ ಕೇಳಿದಾಗ ನನ್ನ ಫ್ರೆಂಡ್ ನಂಬರ್ 1 ಅಂತ ಹೇಳಿದವ್ ನಾನು ಇಂಡಸ್ಟ್ರಿಗೆ. ಸೊ ಆ ಮನೋಭಾವದಲ್ಲಿ ನಾನು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಇದ್ರೆ ಅವತ್ತು ಹೇಳ್ತಾ ಇರ್ಲಿಲ್ಲ ನಾನು. ಇವತ್ತಿಗೂ ನಾನು ಹೇಳ್ತಾ ಇರೋದು ಅದೇ ಸರ್, ಚೆನ್ನಾಗಿ ಯಜಮಾನ ನಂಬಿಕೆನ ಚೆನ್ನಾಗಾಗ್ಲಿ, ಬೇಜಾರು. ನನ್ನ ಪೈಲ್ವಾನಲ್ಲಿ ನನ್ನ ನಿರ್ಮಾಪಕ ಖುಷಿಯಾಗಿರ್ಲಿ. ನನ್ನ ನಿರ್ಮಾಪಕ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ಸಿನಿಮಾ ಮಾಡಿರ್ತಾರೆ, ಅದು ಅವ್ರಿಗೆ ಸಿಗ್ಲಿ ಸಾಕು. ಅವನಿಗೂ ಕಿಟ್ಟಪ್ಪಂಗೆ ಆ ಸಿನಿಮಾ ಈ ಸಿನಿಮಾ ಬೀಟ್ ಮಾಡಿ ನಾವು ನಿಲ್ಬೇಕು ಅನ್ನೋದು ಅವ್ರಿಗೂ ಇಲ್ಲ ನನಗೂ ಇಲ್ಲ. ಅವನೊಂದು ಕಷ್ಟಪಟ್ಟಿದ್ದಾನೆ ಜೀವನದಲ್ಲಿ, ಅವನಿಗೆ ಏನ್ ದಕ್ಕಬೇಕು ಅಂತ ಇದೆಯಾ, ಅವ್ನು ಏನ್ ಹಿಂದೆ ಹೋಗ್ತಾ ಇದ್ದಾನೋ ಅವನಿಗೆ ಅದು ಸಿಕ್ಬಿಡ್ಲಿ. ಐ ಆಮ್ ಹ್ಯಾಪಿ ವಿತ್ ದಟ್. ನಮ್ಕಿನ್ನ ಚೆನ್ನಾಗಿ ಅದೇ ಸಿನಿಮಾ ಆಗ್ಲಿ. ಹೌ ಕ್ಯಾನ್ ದಟ್ ಮೇಕ್ ಮೀ ಸ್ಮಾಲ್ ಆರ್ ಎನಿಥಿಂಗ್ ಸರ್, ಡಸಂಟ್ ಮ್ಯಾಟರ್ ದಟ್ ವೇ. ನಾನು ಕುತ್ಕೊಂಡು ಸತ್ಯ ಹೇಳ್ತಾ ಇದ್ದೀನಿ, ಚೆನ್ನಾಗಾಗ್ಲಿ ಸರ್. ನಾನು ಇದರಿಂದ ಅಂತೇನಿಲ್ಲ, ಇನ್ನೊಂದು ಹಬ್ಬ ಅನ್ನೋಷ್ಟೊಳಗೆ ಎಲ್ಲರೂ ಕೆರಿಯರ್ ಮುಗಿದೋಗುತ್ತೆ. ಅವತ್ತಿಗೆ ಪಶ್ಚಾತ್ತಾಪ ಪಡುವಂಥದ್ದೇನು ನಾನು ಮಾಡಕ್ ಇಷ್ಟಪಡೋದಿಲ್ಲ. ಫ್ರಮ್ ಬ್ರಹ್ಮ ಸಿನಿಮಾದ ಸೆಟ್ ಅಲ್ಲಿ ಒಂದು ಚೇರ್ ಹಾಕಿ ಕೂರಿಸೋದ್ರಿಂದ ಟು ರೈಸನ್ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಏನ್ಸುತ್ತೆ ಸುದೀಪ್ ಅವ್ರಿಗೆ? ಹಿಂದೆ ತಿರುಗುವ ನೆಸೆಸಿಟಿ ಇಲ್ಲ ಅವಿನಾಶ್ ಅವರೇ. ಜೀವನ ಇಡೀ ಕಣ್ಣಿಂದಾನೆ ಬರ್ತಾ ಇರುತ್ತೆ ಯಾವಾಗ್ಲೂ. ಯಾವ್ದೋ ಒಂದು ಹೆಜ್ಜೆ ತಗೊಳಕ್ ಹೋದ ತಕ್ಷಣ ಅದಷ್ಟು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಹಿಂದೆ ತಿರುಗೋ ನೆಸೆಸಿಟಿ ಇಲ್ಲ. ಮರ್ತ್ರೆ ತಾನೇ ಹಿಂದೆ ತಿರುಗಿ ನಾವು ನೆನಪಿಸ್ಕೊಳ್ಬೇಕು. ಇದೇ ಇಲ್ಲೇ ಇದೆ. That becomes a better example for me to take a better step in my life. That's all it is. I told you, ನನ್ನ ಲೈಫಲ್ಲಿ ಏನೇನಾಗಿದೆ everyone ಪ್ರತಿಯೊಂದು ಬೋನಸ್ ಅನ್ಕೊಂತೀನಿ ನಾನು. I'm not a great talent. ನನಗೆ I'm not a great dancer, I'm not a great fighter. ಚಿತ್ರರಂಗದಲ್ಲಿ ಇರೋದ್ರಲ್ಲಿ ಇವರಷ್ಟು ಹ್ಯಾಂಡ್ಸಮ್ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. So but I think somewhere I have been lucky. I have been apart from convictions irbodu, hard work irbodu, I think time has been very kind and so has people. So I will take it in my stride. ನಾನು ಅದಷ್ಟನ್ನು ಒಪ್ಕೋತೀನಿ. ನನ್ನ ಜನಗಳು ತೋರಿಸಿರೋ ಒಂದು ಪ್ರೀತಿ ಇರ್ಬೋದು, ಟೈಮ್ ಕೊಟ್ಟಿರೋಂಥ ಸಮಯ ಅಂತ ಏನಿದೆ ಅದು ತನ್ನ ಮೇಲೆ ಇಟ್ಟಿರೋ ಒಂದು ಬೆಂಬಲ ಇರ್ಬೋದು. ಐ ಥಿಂಕ್ ದಟ್ ವಾಸ್ ಪ್ರೊಟೆಕ್ಟೆಡ್ ಮೀ ಸೋ ಫಾರ್. ಇಲ್ಲಿವರೆಗೆ ಕರ್ಕೊಂಡ್ಬಂದಿದೆ, ಮುಂದೆ ಅದೇ ಕರ್ಕೊಂಡು ಹೋಗುತ್ತೆ. ಸೊ ಐ ಥಿಂಕ್ ಐ ಆಮ್ ಹ್ಯಾಪಿ ವಿತ್ ದಟ್ ಸರ್. ಫೈನಲಿ ನ್ಯೂಸ್ 18 ಕನ್ನಡದ ವೀಕ್ಷಕರಿಗೆ ಜೊತೆಗೆ ನಿಮ್ಮನ್ನು ಫಾಲೋ ಮಾಡೋಂತ ಎಲ್ಲರಿಗೂ ಕೂಡ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪೈಲ್ವಾನ್ ಬರ್ತಾ ಇದೆ, ಅದೇ ರೀತಿಯಾಗಿ ಸಾಲು ಸಿನಿಮಾಗಳೀಗ ಲೈನಪ್ ಆಗಿದ್ದಾವೆ. ಸೊ ಫೈನಲಿ ಏನೇ ಹೇಳ್ತೀರಿ? ಏನಿಲ್ಲ ಹೇಳಕ್ ನನಗೆ ಎಕ್ಸ್ಟ್ರಾ ನಾನು ಯಾವತ್ತೂ ಏನೂ ಹೇಳಿಲ್ಲ. ಇಷ್ಟೊತ್ತು ಹೇಳಿದ ಅವ್ರಿಗೋಸ್ಕರನೇ. ಸೊ ಐ ಗೆಸ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅವಿನಾಶ್, ಇಟ್ ವಾಸ್ ಗ್ರೇಟ್ ಸ್ಪೀಕಿಂಗ್ ಟು ಯು ಟು. ಇದಾಗಿತ್ತು ಸುದೀಪ್ ಅವರು ತಮ್ಮ ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ಮಾತನಾಡಿದ್ರು. ಯಾವ ರೀತಿಯಾಗಿ ಶೆಡ್ಯೂಲ್ ಇದೆ, ಜೊತೆಗೆ ಮುಂದೆ ಪ್ಲಾನ್ ಗಳೇನಿದಾವೆ, ಜೊತೆಗೆ ಲೈಫ್ ಬಗ್ಗೆ ಕೂಡ ಮಾತನಾಡಿದ್ರು ಬಹಳ ಅಂತರ್ಮುಖಿಯಾಗಿ. ಸೊ ದಿಸ್ ವಾಸ್ ಸುದೀಪ್ಸ್ ವರ್ಲ್ಡ್ ಅಂತ ಹೇಳ್ಬೋದು, ಕಿಚ್ಚ ಸುದೀಪ್ ಅವರ ವರ್ಲ್ಡ್ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.